ಇಲ್ಲ, ಅದು ಜೈಲ್ ಒಳಗಡೆ ಇರುವಂಥವ್ರು ನಮಗೇನ ನಾನು ಹೇಳಿದಲ್ಲ, ಒಳಗಡೆಗೆ ಭಯಾನಕವಾದಂಥ ಸ್ಥಿತಿ ಇದೆ, ಭಯಾನಕವಾದಿದೆ. ಮತ್ತು ಅಲ್ಲಿ ಕ್ಯಾಂಟೀನ್ದೊಳಗೆ ಸಿಗುತ್ತೆ ಬೀಡಿ, ಸಿಗರೇಟು ಇವೆಲ್ಲ ಸಿಗುತ್ತೆ. ನೋಡಿ, ನಾನೇ ಒಂದು ಬೆಂಗಳೂರಿನ ಕೇಸಿನ ಹಿನ್ನೆಲೆಯಲ್ಲಿ ನನಗೆ ಪರಪ್ಪನ ಅಗ್ರಹಾರದಲ್ಲಿ 16 ದಿನ ಜೈಲಿನಲ್ಲಿದ್ದೆ ನಾನು. 16 ದಿನ ನಂದೊಂದು ಅಭ್ಯಾಸ. ಅಲ್ಲಿ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ, ಏನು ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸನ. ಅದನ್ನು ಸಂಪೂರ್ಣ ರಿಪೋರ್ಟ್ ತಗೊಂಡು, ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಅವಾಗ, BJP ಗೌರ್ಮೆಂಟ್ ಲಾ ಮಿನಿಸ್ಟರಿಗೆ ನಾನು ಮನೆಗೆ ಹೋಗಿ ಅವ್ರ ರಿಪೋರ್ಟ್ ಕೊಟ್ಟೆ. ಹೇಗೆ ಟೆರರಿಸ್ಟ್ಗಳು ಯಾವ ರೀತಿ ಸೇರ್ತಾ ಇದ್ದಾರೆ, ಎಲ್ಲಿ ಹೆಂಗೆ ಸೇರ್ತಾರೆ, ಏನೇನು ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಮದನಿ ಒಬ್ಬ ಟೆರರಿಸ್ಟ್, ಕೊಯಮತ್ತೂರು ಬ್ಲಾಸ್ಟ್ ಮಾಡಿದಂಥ ಮದನಿ ಅಲ್ಲೇ ಇದ್ದಾನೆ, ಒಳಗಡೆ ಇದ್ದಾನೆ. ಅವನನ್ನು ಪಲ್ಲಕ್ಕಿ ಥರ ಹೊತ್ಕೊಂಡು ಹೋಗ್ತಾರೆ. ನಾನು ಜೈಲರ್ಗೆ ಭೇಟಿ ಅದಕ್ಕೆ ಹೋದಾಗ ಪಕ್ಕದ ರೂಮ್ನಲ್ಲಿ, AC ರೂಮ್ನಲ್ಲಿ ಕೂಡಿಸಿ ಯಾರ್ಯಾರೋ ಭೇಟಿ ಆಗ್ತಾರೆ. ವಿಡಿಯೋ ಇಲ್ಲ, CC ಕ್ಯಾಮ್ರಾ ಇಲ್ಲ, ಇವರು ಪೊಲೀಸರಿಲ್ಲ, ಅಲ್ಲಿ ಯಾರೂ ಇಲ್ಲ. ಒಬ್ಬ ಟೆರರಿಸ್ಟ್ 130 ಜನರು ಕೊಂದಂಥ ಒಬ್ಬ ಟೆರರಿಸ್ಟ್ಗೆ ಅಲ್ಲಿ ಏನಿಲ್ಲ, ಯಾರು ಬೇಕಾದವ್ರು ಬಂದು ಭೇಟಿಯಾಗಿ ಮಾತಾಡಿಸ್ಕೊಂಡು ಏನು ಬೇಕಾದ್ ಮಾಡ್ತಾ ಇದ್ದಾರೆ. ಇದೆಲ್ಲ ರಿಪೋರ್ಟ್ ನಾನು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ರು ಕೊಟ್ಟೆ. ಏನೂ ಮಾಡಲಿಲ್ಲ ರೀ ಇವರು. ಏನೇನು ಇವ್ರಿಗೆ ಯಾರಿಗೂ ಕೂಡ ದೇಶದ ಸುರಕ್ಷತೆ ಬೇಕಾಗಿಲ್ಲ, ತಮ್ಮ ಕುರ್ಚಿ ಸುರಕ್ಷತೆ ಬೇಕಾಗಿದೆ ಅಷ್ಟೇ ವಿನ ಇವರು ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತ. 100ಕ್ಕೆ 100 ಹೇಳ್ತೀನಿ. ಜೈಲು ಅವಾಗಿಂದ ಏನೋ ಒಂದು ಪರಿವರ್ತನ ಅಂತ ಇದೆ. ನೋ ಪರಿವರ್ತನೆ. ಸಾಧ್ಯನೇ ಇಲ್ಲ. ಯಾವುದು ಇಲ್ಲಿ ಈಗ ನೋಡಿ, ದರ್ಶನ್ ಒಬ್ಬ ಹೀರೋ, ಒಬ್ಬ ನಟ, ಪ್ರಸಿದ್ಧ ನಟ. ಹೀಗಾಗಿ ಆ ಕಾಮನ್ ಬ್ಯಾರಾಕ್ನಲ್ಲಿ ಯಾರೋ ಬೇರೆ ಬೇರೆ ಕೈದಿಗಳಿರ್ತಾರೆ, ಅವ್ರ ಜೊತೆಗೆ ಹಾಕಿದರೆ ಅವ್ರು ಸಾಧ್ಯನೇ ಇಲ್ಲ, ಅಲ್ಲಿ ಇರೋಕ್ಕಾಗೋದೇ ಇಲ್ಲ. ಅಲ್ಲಿ ಸಪ್ರೇಟಾಗಿ ಇಡಬೇಕಾಗತ್ತೆ.